ಅಜಯ್ ನಿನ್ನೋಡ್ ನಾನು ಎದುರ್ಕೋಬೇಕು. ನಿಂದೊಳ್ಳೆ ಕತೆ ಆಯ್ತು ಬೆಳಗ್ಗೆನೆ. ಏನ್ ಹುಡುಕ್ತಾ ಇದ್ಯಾ? ಹಾವು ಚಳ ಏನಾರ ಬತ್ತಾ? ಅವು ಚಳ ಅಂದ್ರೆ ನನ್ ಮಗ್ನೆ ಅವಾಗ ಎಬ್ರು ಸುದ್ದಿಗೆ ಎದಳ್ಲಿಲ್ಲ. ಈಗ ಹಾವು ಚೋಳ ದಿವ್ಸನ ಕೆತ್ ಕೂತ್ಕೊಂಡ್ಬಿಟ್ಟೆ. ಅಜಯ್ ನೀನೇನ್ ಹುಡುಕ್ತಾ ಇದ್ಯಾ ಅದನ್ನ ಹೇಳು. ಅಂಬಿ ಕಣ. ನಿಂದೊಳ್ಳೆ ಕತೆ ಆಯ್ತು. ಅಂಬಿ ಏನು ನಾಯಿ ಮರಿನ ಬೆಕ್ಕ ಹಂಗ್ ಮೂಲೆ ಹುಡ್ಕಕ್ಕೆ? ಅಯ್ಯೋ ಅವುಗಳಾದ್ರೂ ಪರವಾಗಿಲ್ಲ. ಹಾಲು ಬಿಸ್ಕೆಟ್ ತೋರಿಸಿ ಮಿಯ ಮಿಯ ಕುರು ಅಂದ್ರೆ ಬರ್ತವೆ. ಆದ್ರೆ ಇವಳನ್ನ ನಾವೇ ಹುಡ್ಕೊಂಡು ಹೋಗಿ ಹೇಳ್ಕೊಂಡ್ ಬರ್ಬೇಕು. ಸುಮ್ನಿರಜೆ. ಅಂಬೆ ಏ ಅಂಬೆ. ನಾನು ಬೆಳಿಗ್ಗೆ ಅಂತ ಅಂಬಿ ಅಂತ ಕೂಗ್ತಾನೆ ಇದ್ದೀನಿ. ಅವಳೆಲ್ಲೂ ಕಾಣ್ತಾ ಇಲ್ಲ. ಲೇ ಚಂಪೆ ಹೋಗಿ ಗೀತೆ ನೋಡ್ಕಬ. ಹೋಗೋ ನಾನು ಹೋಗೋಣ. ಹೋಗೋ. ಅಯ್ಯ ಅಡ ಅಲ್ಲೂ ಇಲ್ಲ. ಇಲ್ಲ. ಓ ಅಜಯ್ ನೋಡ್ಕೊಳಕ್ ಆಗಲ್ಲ ಅವಳ ನೆಟ್ಟಿಗೆ. ಎಲ್ಲಿ ಕಳ್ಸಿದ್ಯಾ? ಈ ಮನೇಲಿ ನಿಮ್ ಜೊತೆ ನಾನು ಇದ್ದೀನಿ. ಮುತ್ಕಿಗೆ ಹೇಳ್ತಾ ಇದ್ದೀರಲ್ಲ, ನೀವಿಬ್ರೇ ನನ್ ತೊನ ಕಾಯ್ತಿದ್ದೀರಾ? ಹೋಗ್ ಹುಡ್ಕಾದೆ. ನನ್ಗೆ ಹೇಳ್ತಾರೆ ಅಲ್ಲ. ಅಂಬೆ ಕಮಲಿ ಅವರೇ ರಿಷಿ, ಅದ್ಗೆ ಕಮಲಿ ಅವ್ರನ್ನ ನೋಡಿದ್ರ? ನೆನೆ ನೀನೇ ಹೋಗ್ಬಿಟ್ಟು ಬಂದಿಲ್ಲೋ? ಅರೆ ಮತ್ತೆ ಬಂದ್ರು ಕಮಲಿ ಅವರು. ಹೌದಾ? ಸರಿ ಬಿಡಿ, ನಾನೇ ನೋಡ್ತೀನಿ. ಕಾಫಿ ತಗೋ. ಬೇಡ ಅದಕ್ಕೆ ನನಗೆ. ಇವ್ರಿಬ್ರು ಏನ್ ಬೆಳಗ್ಗೆ ಕಣ್ಣ ಮುಚ್ಚಲ್ಲ ಆಟ ಆಡ್ತೀಯಾರ? ರಿಷಿ, ಕಾಫಿ. ಶಂಭು, ನೀನ್ ಯಾಕಪ್ಪ ಈ ಕೆಲಸ ಎಲ್ಲ ಮಾಡಕ್ ಹೋಗ್ತೀಯಾ? ಅಯ್ಯೋ ಪರವಾಗಿಲ್ಲ ಅಜ್ಜಿ, ನಿಂಗೇನು ಅವಸರದ ಕ್ಯಾಮೆ ಅಂತ ಊರ್ಗ್ ಹೋಗೋಳೆ. ಕೆಲ್ಸದವ್ರು ಕೊಡೋ ಕಾಪಿಗೂ ನಾನ್ ಕೊಡೋ ಕಾಪಿಗೂ ಸ್ಯಾನೆ ವ್ಯತ್ಯಾಸ ಐತೆ. ಕುಡ್ದು ನೋಡ್ಬಿಟ್ಟು ಹೇಳಿ. ಚೆನ್ನಾಗೇ ಮಾಡಿದ್ಯಾ. ಎಲ್ಲಿ ಶಂಭು? ಕಮ್ಲಿಯಲ್ಲಿ ಕಾಫಿ ಕುಡಿದ್ಲ ಅವಳು? ಶಂಭು, ಕಮ್ಲಿ ಎಲ್ಲಪ್ಪ? ಶಂಭು, ಏನ್ ಹಾಗೆ ನೋಡ್ತಾ ಇದೀಯಾ? ಕಮಲಿ ಎಲ್ಲಿ? ಅದೇ ನಾನು ನಿಮ್ ತವ ಕೇಳುಮ ಅಂತ ಬಂದೆ ಅಜಯ್ಯ. ಕಮಲಿ ನಿನ್ನೆ ರಾತ್ರಿಯಿಂದ ಕಾಣಿಸ್ತಿಲ್ಲ. ಏನ್ ಹೇಳ್ತಿದ್ಯಾ ಶಂಭು? ರಾತ್ರಿಯಿಂದ ಕಮ್ಲಿ ಕಾಣಿಸ್ತಾ ಇಲ್ವಾ? ಹೂನಜ್ಜಿ, ಅನಿಕನ್ ಕೇಳಿದ್ದಕ್ಕೆ ಅವಳು ರಿಷಿ ಸರ್ ಜೊತೆ ಹೋಗೋಳೆ ಅಂದ್ಲು. ರಿಷಿ ಜೊತೆನಾ? ರಿಷಿ ಹಾಗೆಲ್ಲ ಹೇಳ್ದೆ ಕರ್ಕೊಂಡು ಹೋಗಲ್ವಲ್ಲ? ನೋಡ್ದಿಯಾ ಬೇಬಿ ಮುದ್ಕಣ್ಣ? ಆಹಾ, ಲಾಜಿಕ್ ಹಾಕಿ ಪಾಯಿಂಟ್ಗಳನ್ನ ಯೋಚನೆ ಮಾಡ್ತಿದ್ದಾನೆ. ಹೇಳ್ದೆ ಕೇಳ್ದೆ ಎಲ್ಲೂ ಕರ್ಕೊಂಡು ಹೋಗಲ್ವಂತೆ. ಅಯ್ಯೋ, ನಾವು ಸಿಕ್ಕಾಕೋತೀವಲ್ಲ ಬೇಬಿ. ಅನ್ಪೂರ್ಣ, ಮೊದ್ಲು ರಿಷಿಗೆ ಫೋನ್ ಮಾಡು. ಕಮಲಿ ಅವ್ರು ಎಲ್ಲೋದ್ರು? ಎಲ್ಲೂ ಕಾಣ್ತಿಲ್ವಲ್ಲ? ಅಜ್ಜಿ, ಹಲೋ ಅಜ್ಜಿ. ಹಾ ರಿಷಿ, ಕಮಲಿ ನಿಮ್ಮನೇಲಿ ಏನಾದ್ರು ಇದ್ದಾಳ? ರಾತ್ರಿಯಿಂದ ಅವಳ ಮನೇಲಿ ಇಲ್ವಂತೆ. ನನಗಾಕೋ ತುಂಬಾ ಭಯ ಆಗ್ತಿದೆ. ಅವಳು ಅಲ್ಲೇ ಇದ್ದಾಳಲ್ವಾ? ಅಜ್ಜಿ, ಅದು ಕಮಲಿ ಅವರು ಇಲ್ಲೂ ಇಲ್ಲ. ಅನಿಕನ್ ಜೊತೆ ಜಗಳ ಮಾಡಿಕೊಂಡು ನಿನ್ನೆ ನೈಟು ರೋಡಲ್ಲಿ ಸಿಕ್ಕಿದ್ರು. ಆದರೆ ಈಗ ಎಲ್ಲ ಹೋದ್ರು ಅಂತ ಗೊತ್ತಿಲ್ಲ ಅಜ್ಜಿ. ನಿನ್ ಮನ್ಸಲ್ಲಿ ಏನ್ ನೋಡ್ತಿದೆ ಅಂತ ದೇವ್ರನೇ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ
ಏನೋ ಹೇಳಕ್ ಒದ್ದಾಡ್ತಿದ್ಯಾ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಅವ್ವ ನಂಗೆ ಕೆಂಪಿ ಆಯ್ತೈತೆ. ಶಾಕ್ ಹೊಡೆದಂಗೆ ಆಗ್ತಿದೆಯಲ್ಲ. ಫೋಟೋ ಫ್ರೇಮ್ಗೆ ಏನಾದ್ರೂ ಕರೆಂಟ್ ಕೊಟ್ಟಿದಾರ ಹೆಂಗೆ? ನನ್ಗೂ ನಮ್ಮಮ್ಮ ನೆನಪಾಗುತ್ತೆ. ಆದ್ರೆ ಏನ್ ಮಾಡ್ಲಿ, ಅವಳು ಹೆಂಗಿದ್ಲು ಅನ್ನೋದೇ ನನಗ್ ಗೊತ್ತಿಲ್ಲ. ಮೊದ್ಲೆಲ್ಲ ಯಾರನ್ನೇ ನೋಡಿದ್ರು ನನ್ನ ಅಮ್ಮ ಹಿಂಗೆ ಇರ್ಬೋದಾ ಅಂತ ಯೋಚನೆ ಮಾಡ್ಕೊಂಡು ನಿಂತು ಬಿಡ್ತಿದ್ದೆ. ಬಿಡು, ಅದ್ರ ಬಗ್ಗೆ ಮಾತಾಡಿದ್ರೆ ಈ ಅಂಬಿ ಎಮೋಷನಲ್ ಆಗ್ಬಿಡ್ತಾಳೆ. ನನ್ನ ನೋಡಿ ನಿಂಗೆ ನಿಮ್ಮಮ್ಮ ನೆನಪಾಗ್ತಿದ್ದಾರೆ ಅನ್ನೋದಕ್ಕೆ ಖುಷಿ ಪಡ್ಬೇಕೋ ಬೇಜಾರಾಗ್ಬೇಕೋ ನನಗಂತೂ ಗೊತ್ತಾಗ್ತಿಲ್ಲ. ಏ ಕಮ್ಲಿ, ಇಲ್ ನೋಡು, ನಾನ್ ಕಾಣ್ತಿದ್ದೀನಾ? ಎಲ್ಲ ಕಾಣಿಸ್ತಿದೆ ತಾನೆ? ಎಲ್ಲಿ ಇದೆಷ್ಟು ಹೇಳು? ಇದು ಅಯ್ಯೋ ನಿನ್ನ ಹತ್ರ ಮಾತಾಡ್ಬೇಕು ಅಂತ ತಾನೆ ನಿನ್ನ ಇಲ್ಲಿಗೆ ಎತ್ತಾಕೊಂಡ್ ಬಂದಿರೋದು. ನೀನ್ ನೋಡಿದ್ರೆ ಒಳ್ಳೆ ಜನರಲ್ ವಾರ್ಡ್ ಪೇಷಂಟ್ ತರ ನಿಮಿಷಕ್ಕೊಂದ್ ಜಲ ಕೊಡ್ತಿದ್ಯಲ್ಲ. ನಾನ್ ನಿಂಗೆ ನಿಮ್ಮಮ್ಮನ್ ತರ ಕಾಣ್ತಿದ್ದೀನ? ಅಂದ್ರೆ ನಿಮ್ಮಮ್ಮ ನಿನ್ ತರನೇ ಇದ್ರು ಅನ್ನೋ. ನಾನ್ ಯಾಕೆ ಏನೇನೋ ಮಾತಾಡ್ತಿದ್ದೀನಿ? ನೀನು ಯಾರು ಗೊತ್ತಾ? ತಗೊಳಪ್ಪ, ನೀನ್ ಯಾರು ಅಂತ ನಾನ್ ನಿನಗೆ ಹೇಳ್ತಿದ್ರೆ ನೀನ್ ನನಗೆ ಉಲ್ಟಾ ಹೊಡಿತಿದ್ಯಾ? ಅಲ್ಲ, ನಾನ್ ಯಾರು ಅಂತ ನನಗ್ ಗೊತ್ತು. ನಾನು ಡೀಲ್ ರಾಣಿ ಮೊಮ್ಮಗಳು, ನಮ್ಮ ಅಣ್ಣ ಅಮರ್ರು, ನನ್ ತಮ್ಮ HMT ಅಂತಿದ್ದಾನೆ. ಅದೇ ನನ್ ಕುಟುಂಬ. ಸ್ಮಾಲ್ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ನಮ್ದ್ರಲ್ಲಿ ಯಾವ ಕಿರಿಕು ಇಲ್ಲ, ಏನ್ ಕನ್ಫ್ಯೂಷನ್ಸು ಇಲ್ಲ. ಮಗನ್ ನಿನ್ ಫ್ಯಾಮಿಲಿ ಅಂದ್ರೆ ಪುಳಿಯೋಗ್ರೆನು ಪರೋಟಾನು ಒಂದೇ ಪ್ಯಾಕೆಟ್ ಅಲ್ಲಿ ಹಾಕ್ದಂಗೆ ಗಡಬಡ ಅಂತ ಕನ್ಫ್ಯೂಷನ್. ಹಂಗಾರೆ ಇವಳು ದಿಟ್ಟ ಏನು ಅಂತ ಗೊತ್ತಿಲ್ಲ. ನಾವ್ಯಾರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದವರು ಅಂತ ಹೇಳ್ಬಿಡ್ಲ? ನಿಜ ಹೇಳ ಕಮ್ಲಿ, ಅಂಬಿ ಬಜಾರಲ್ಲಿದ್ದಾಗ ಕಾಸ್ಗೆ ಅಷ್ಟೋ ಇಷ್ಟೋ ಕಷ್ಟ ಆಗ್ತಿತ್ತು. ಆದ್ರೆ ನೆಮ್ಮದಿಯಾಗಿದ್ದೆ. ಆಹಾ, ನಿಮ್ ಮನೆ ಕಾಲಿಟ್ಟಿದ್ದು ದರಿದ್ರದ್ದು ಬ್ಯಾಡ್ ಟೈಮ್ ಅಟ್ಕಾಯಿಸ್ಕೊತು. ಅದೇನ್ ಮನೆನಾ, ಬಂಗಾರದ ಪಂಜರ. ನನಗಂತೂ ನನ್ನ ಹಳೆ ಬದುಕು ವಾಪಸ್ ಸಿಕ್ಕರೆ ಸಾಕು ಅನ್ನಿಸ್ಬಿಟ್ಟಿದೆ. ನಾನು ಹಾಜರ್ ಮನೆ ಮೊಮ್ಮಗಳು ಅಂತ ಗೊತ್ತಾದ್ಮೇಲೆ ಎಲ್ಲ ಸಮಸ್ಯೆಗಳು ಶುರುವಾಗಿದ್ದು. ಆ ಸಮಸ್ಯೆಗಳು ಇವಳಿಗಾಗದ್ ಬೇಡ. ಇವಳಿಗೆ ಹೆಂಗವಳೋ ಹಂಗೆ ಇರ್ಲಿ, ದಿಟ ಗೊತ್ತಾಗದ್ ಬೇಡ. ಓಯ್, ಏನ್ ಯೋಚನೆ ಮಾಡ್ತಿದ್ಯಾ? ನಿಂಗೆ ಹಳೆದೆಲ್ಲ ನೆನಪು ಬಂತಾ ಇಲ್ವಾ? ಒಳ್ಳೆ ಶೆಡ್ ಗಾಡಿ ಸ್ಪೀಡ್ ಕಣೆ ನೀನು. ಮನ್ಯಾಗ ಎಲ್ರು ಹೆಂಗವ್ರೆ? ಹಾ, ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದುವೆ ಕೇಳ್ತಿದ್ಯಾ? ಮಹಾಜನ್ ಮನ್ಯಾಗೆ ಎಲ್ರು ಹೆಂಗವ್ರೆ? ಇದಾರೆ, ಎಲ್ರು ಒಂದೊಂಥರ. ಅಜ್ಜಿ ತಾತಯ್ಯ ಸ್ವಲ್ಪ ಓಕೆ, ನೀನ್ ಸಿಕ್ಕಿದ್ಯಾ ಅಂತ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಆದ್ರೆ ಆ ಅನಿಕಾ ಕಾಮಿನಿ ಇದಾರಲ್ಲ, ಸಾಕ್ ನಿಲ್ಸು.
HMT ಬಿಡು, ದೊಡ್ಡ ನನ್ ಮಗ. ನಮ್ಮ ಅಜ್ಜಿ ಮತ್ತೆ ಅಣ್ಣನ್ನ ಬುದ್ಧಿವಂತರು ಅನ್ಕೊಂಡಿದ್ದೆ, ಆದ್ರೆ ಅವ್ರಿಗೇನಾಗಿದೆ, ನಿನ್ನ ನಾನು ಅಂತ ನಂಬಿದಾರಲ್ಲ. ಅಲ್ಲೂ ಎಲ್ರುವೆ ನಿನ್ನೆ ಕಮ್ಲಿ ಅಂತ ನಂಬವ್ರ? ಹಲೋ, ನಮ್ ಪರ್ಫಾರ್ಮೆನ್ಸ್ ಹಂಗಿದೆ, ಸುಮ್ನೆ ನಂಬಿಡ್ತಾರಾ? ನಾವ್ ಗೊತ್ತಲ್ಲ, ಅದಕ್ಕೆ ಬೇಜಾನ್ ಟ್ರೈನಿಂಗ್ ತಗೊಂಡಿದೀವಿ, ಅಷ್ಟೇ ಎಫರ್ಟ್ ಕೂಡ ಹಾಕಿದೀವಿ. ಓಯ್, ಎಲ್ಲದಕ್ಕೂ ಕೈ ಅಂತ ಅಳ್ತಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ರಿಷಿ ಸರ್, ಅಯ್ಯಯ್ಯೋ, ಗಾಬರಿ ಬೀಳ್ಬೇಡ. ನಿಮ್ ಮೇಷ್ಟ್ರನ್ನ ನಂಬಿಸೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ನಿಂದು ಅವ್ರದ್ದು ಹೆವಿ ಲವ್ ಅನ್ಸುತ್ತೆ. ಆ ಮೇಷ್ಟ್ರನ್ನ ನಂಬಿಸೋದು ದೊಡ್ಡ ಸರ್ಕಸ್ ಆಗೋಯ್ತು. ಅದೇನೋ ನನ್ ಕಣ್ ನೋಡಿ ನಿನ್ ಕಮ್ಲಿನೇ ಅಲ್ಲ ಅನ್ಬಿಡೋದ? ಮಗನ್ ಶಾಕೆ ಆಗೋದೆ ಆ ಲೆವೆಲ್ ಲವ್ ಬರ್ಡ್ಸ್ ಅಂತ. ರಿಷಿ ಸಾರೇ ನಂಗೆಲ್ಲ. ನಾವ್ ಏಟೇ ದೂರ ಇದ್ರುವೆ, ಒಬ್ರಿಗೊಬ್ರು ಮಾತಾಡ್ಲಿಲ್ಲ ಅಂದ್ರುವೆ ನಮ್ ಹೃದಯ ಒಂದೇ ತರ ಮಿಡಿತೈತೆ. ಅಪ್ಪಯ್ಯ ಹೆಂಗವ್ರೆ ಅಂಬಿಕಾ? ಮನ್ಯಾಗ ಎಲ್ರುವೆ ಸೆಂದಾಗವ್ರ? ಹೇಳದ್ನಲ್ಲ, ಎಲ್ರು ಓಕೆ. ಆ ಅನಿಕಾನೆ ಕಿರಿಕು. ಅವಳಿಗೆ ಏಟ್ ಹೇಳಿದ್ರು ಬುದ್ಧಿ ಬರಕಿಲ್ಲ. ಹೌದು, ಅವಳು ನಿನ್ನ ಕಮ್ಲಿ ಅಂತ ಹೆಂಗ್ ನಂಬ್ತಾವಳೆ? ಅವಳು ಯಾಕೆ ನಂಬೇಕು? ನನ್ನ ಮನೆಗ್ ಕರ್ಕೊಂಡೋಗಿದ್ದೆ ಅವಳಲ್ವಾ? ನೆನ್ನೆ ನಾನು ಮೇಷ್ಟ್ರ ಜೊತೆಲಿದ್ವಾ, ಅದನ್ನ ನೋಡಿ ಉರ್ಕೊಂಡು ಜೋರಾಗಿ ಜಗಳ ಮಾಡಿದ್ಲು. ಅದಕ್ಕೆ ನಾನ್ ಮನೆ ಬಿಟ್ಟು ಬಂದೆ. ಆಗ್ಲೇ ನೀನ್ ನಮ್ಮಲ್ಲಿರೋದು ನನಗ್ ಗೊತ್ತಾಗಿದ್ದು. ಹೌದು, ನಿಂದು ಅವಳ್ದು ಏನ್ ಕಿರಿಕೋ? ಒಬ್ನೇ ಹುಡ್ಗನ್ ಕಿತ್ತಾಡ್ತಿದ್ದೀರೋ ಅಥವಾ ಆಸ್ತಿ ಪಾಸ್ತಿ ಕಿರಿಕೋ? ಏನ್ ಮೇಡಮ್ ಸೈಲೆಂಟ್ ಆಗೋದ್ರಿ? ನಿಂಗೂ ಅನಿಕಂಗೂ ಏನ್ ಕಿರಿಕು ಅಂತ ಕೇಳ್ದೆ. ಸರಿ ಬಿಡು, ನಿನ್ ಪರ್ಸನಲ್ ಮ್ಯಾಟ್ರಿಗೆ ನಾನ್ ಯಾಕೆ ಮೂಗ್ ತೋರಿಸ್ಲಿ? ನಾನು ಇವಾಗ ಮನೇಲಿದ್ದೀನಲ್ಲ ಅಂತ ಕೇಳ್ದೆ ಅಷ್ಟೇ. ಆ ಅನಿಕಾ ಮತ್ತೆ ಕಾಮಿನಿ ನನ್ನ ಮನೆ ಕರ್ಕೊಂಡೋಗಿದ್ದು ನೀನ್ ಬರೋ ತನಕ ಆ ಜಾಗದಲ್ಲಿ ನಾನು ಆಕ್ಟಿಂಗ್ ಮಾಡ್ಲಿ ಅಂತ. ನೀನ್ ನೋಡಿದ್ರೆ ನಮ್ಮನೇಲಿ ಆಕ್ಟಿಂಗ್ ಮಾಡ್ತಾ ಕೂತಿದ್ಯಲ್ಲ. ಅಮ್ಮ ಸಾಕಮ್ಮ ಸಾಕು ಈ ಅವಲಕ್ಕಿ ಪವಲಕ್ಕಿ ಆಟ. ನಾನ್ ನಮ್ಮನೆಗೆ ಹೋಗ್ತೀನಿ, ನೀನ್ ನಿಮ್ಮನೆಗೆ ಹೋಗು. ಇನ್ನು ನನ್ನಿಂದ ಆ ಕೊಂಪೆಲಿರಕ್ಕಾಗಲ್ಲ. ನಡಿ ನಡಿ. ನಂಗೂ ಅನಿಕಂಗೂ ಏನ್ ಸಮಸ್ಯೆ ಅಂತ ಕೇಳ್ದಲ್ಲ, ಮಹಾಜನ್ ಮನೆಯಾಗೆ ನನ್ನ ಅಪ್ಪಯ್ಯನ ನೋಡಿದಾಗ ನಿಂಗೇನ್ ಅನಿಸ್ತು ಅಂಬಿಕಾ? ಪಾಪ ಅನಿಸ್ತು. ಯಾರು ಅವ್ರನ್ನ ಸರಿಯಾಗಿ ನೋಡ್ಕೋತಿಲ್ವೇನೋ. ಅವ್ರ ಪಾಡಗ ಅವ್ರ ರೂಮಲ್ಲಿ ಕೂತಿರ್ತಾರೆ ಅಷ್ಟೇ. ಅವ್ರಂಗಾಗಕ್ಕೆ ಕಾರಣ ಯಾರು ಅಂತ ನಿಂಗೆ ಗೊತ್ತಾ? ಯಾರು? ಡ್ಯಾಡಿಗೆ ನೀನ್ ಕೊಟ್ಟಿರೋ ಟ್ಯಾಬ್ಲೆಟ್ ಇದೆಯಲ್ಲ, ಅದು ಅವ್ರ ಮೆಂಟಲ್ ಹೆಲ್ತ್ ನ ಎಫೆಕ್ಟ್ ಮಾಡುತ್ತೆ. ಅನಿಕಾ, ಎಲ್ಲೇ ಹಾಳಾಗೋಗಿತ್ತೆ ನನ್ ಪ್ರಾಣ ತೆಗಿಯಕ್ಕೆ.
ಇವ್ರ ಮುಂದೆ ನನ್ ತಲೆ ತಗ್ಸ್ಬೇಕಾ? ಇಡಿಯಟ್! ಯಾಕನಿಕಾ ನಿನ್ನಿಂದ ತಾನೇ ನಾನು ಆಚೆ ಹೋಗಿದ್ದು. ನೀನೇ ತಾನೇ ನನ್ನ ಮನೆಯಿಂದ ಆಚೆ ಕಳ್ಸಿದ್ದು. ಹೌದಾ ಕಮಲಿ? ಅನಿಕಾ ಹಾಗೆ ಮಾಡಿದ್ಲ? ಹ್ಞೂ ಅಜ್ಜಿ, ನಾನು ಎಷ್ಟೇ ಬೇಡ್ಕೊಂಡ್ರು ಕೇಳಲಿಲ್ಲ. ನನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಲು. ಯಾಕೆ ಬಾಯಿ ಬಂದ ಸುಳ್ಳು? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕಮಲೆ, ಅನಿಕಾ ಹಾಗೆ ಹೇಳಿದಾಗ ನೀನ್ ನನ್ನ ಹತ್ರ ಬಂದು ಹೇಳುತ್ತಾನೆ ಕಂದ. ಅಜ್ಜಿ, ಅದು ನಂಗೆ ಸ್ಯಾನೆ ಭಯ ಆಗೋಗಿತ್ತು. ಅದಕ್ಕೆ ಮನೆಯಿಂದ ಆಚೆ ಹೊರಟೋದೆ. ಪುಣ್ಯಕ್ಕೆ ಮೇಷ್ಟ್ರು ಸಿಕ್ಕಿದ್ರು. ಅವ್ರ ಮನೆ ಕರ್ಕೊಂಡೋದ್ರು. ಅಲ್ಲಿಂದ ಯಾಕವಿ ಹೊಂಟೋದೆ ನೀನು? ನನ್ನಿಂದ ಸುಮ್ಮನೆ ಯಾಕೆ ಬೇರೆಯವ್ರಿಗೆ ತೊಂದರೆ ಅಂತ ಅಲ್ಲಿಂದ ಹೊರಟೋದೆ ಕಣೋ ಚೊಂಬ್ಲಿಂಗ. ಕಮಲಿ ಅವರೇ, ನಿಮ್ಮಿಂದ ಎಂತ ತೊಂದರೆ? ಇನ್ನೊಂದ್ಸಲಿ ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಸರಿ, ನೀನ್ ಹೋದವಳು ಮತ್ತೆ ವಾಪಸ್ ಯಾಕೆ ಬಂದೆ? ಏನ್ ಪ್ರಶ್ನೆ ಅಂತ ಕೇಳ್ತೀರಾ? ಅಲ್ಲಪ್ಪ, ನಾನ್ ಕೇಳಿದ್ದು ಅವಳ ಮನ್ಸು ಯಾಕೆ ಬದ್ಲಾಯ್ತು ಅಂತ. ಇನ್ಯಾಕೆ? ನನ್ ಮೇಷ್ಟ್ರಿಗೋಸ್ಕರ. ನಂಗೆ ಅಜ್ಜಿ, ತಾತಯ್ಯ, ಅಪ್ಪಯ್ಯ, ಮೇಷ್ಟ್ರು ಎಲ್ರೂ ನೆನಪಾಗೋದ್ರು. ನಾನು ನೀನು ಕೂಡ ಅದಕ್ಕೆ ಬಂದೆ. ಕಮಲಿ ಅವರೇ, ನೀವು ವಾಪಸ್ ಬಂದ್ರಲ್ಲ ಅಷ್ಟೇ ಸಾಕು. ಇನ್ಮೇಲೆ ಇವಳು ಸವಾಸ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಹ್ಞೂ ಸರ್, ಇನ್ಮೇಲೆ ನಾನು ಇವಳ ಜೊತೆ ಬರೀ ನಿಮ್ ಜೊತೆನೇ ಇರ್ತೀನಿ. ನಾನು ನಿಮ್ ಹುಡುಗಿ. ಆದ್ರೂ ಸರ್, ಇವಳು ನನ್ಗೆ ಇಷ್ಟೊಂದೆಲ್ಲ ತೊಂದರೆ ಕೊಟ್ಟಿದ್ದಾಳೆ. ನಾವ್ ಇವಳನ್ನ ಸುಮ್ಮನೆ ಬಿಡ್ಬೇಕಾ? ಚಾನ್ಸೇ ಇಲ್ಲ, ನೋವೇ. ಏಯ್, ಅದ್ ನನ್ ಡೈಲಾಗು. ಸರಿ, ನೀವೇ ಹೇಳಿ, ಏನ್ ಮಾಡ್ಬೇಕು? ಅವಳಿಗೇನಾದ್ರೂ ಶಿಕ್ಷೆ ಕೊಡ್ಬೇಕಲ್ವಾ ಸರ್? ನೀನ್ ಯಾವಳೆ ನನಗೆ ಶಿಕ್ಷೆ ಕೊಡಕ್ಕೆ? ಶಟ್ ಅಪ್ ಅನಿಕಾ. ಕಮಲಿ ಅವ್ರ ಮೇಲೆ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಇರೀ ಮೇಷ್ಟ್ರೆ, ಇವಳಿಗೆ ನಾನ್ ಸರಿಯಾಗಿ ಕೊಡ್ತೀನಿ. ಅಜ್ಜಿ ಹೇಳಮ್ಮ. ಇವರಿಬ್ರು ಇಡೀ ದಿನ ಉಪವಾಸ ಇದ್ರೆ ಅದೇ ಅವ್ರಿಗೆ ಸರಿಯಾದ ಶಿಕ್ಷೆ. ಸರಿ ಕಮಲಿ, ನೀನ್ ಹೇಳ್ದಾಗೆ ಆಗ್ಲಿ. ಶಂಭು, ಅಡ್ಗೆ ಅವ್ರಿಗೆ ಹೇಳು, ಇವತ್ತು ಇವರಿಬ್ರಿಗೂ ಊಟ ಕಟ್. ಕಮಲಿ ಅವ್ರೆ, ನೀವು ರೆಸ್ಟ್ ಮಾಡಿ, ನಾನು ಹೊರಡ್ತೀನಿ. ಅಮ್ಮ ಕಾಯ್ತಿರ್ತಾರ. ಮೇಷ್ಟ್ರೆ, ನಾನು ಕಾಯ್ತಾ ಇರ್ತೀನಿ. ಫ್ರೀ ಆದಾಗೆಲ್ಲ ಬರ್ತಾ ಇರಿ. ಶಂಭು, ಕಮಲಿ ಅವ್ರನ್ನ ಹುಷಾರಾಗಿ ನೋಡ್ಕೊ. ಏನೇ ಇದ್ರು ಫೋನ್ ಮಾಡಿ. ಸರಿ ಸರ್. ಅಜ್ಜಿ, ಹೊರಡ್ತೀನಿ. ಟೇಕ್ ಕೇರ್ ಕಮಲಿ ಅವರ. ಮೇಷ್ಟ್ರೆ, ಏನ್ ಕಮಲಿ ಅವರ? ಟಾಟಾ.
ತಾರಾ, ರಿಷಿ ಏನೋ ಒಂದು ಮಾತು ಅಂದ ಅಂತ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ. ಆದರೆ ಅವನ ಮುಂದೆನೆ ನೀನು ಕಮಲಿ ಬಗ್ಗೆ ಹಾಗೆಲ್ಲ ಮಾತಾಡ್ದೆ. ಅವ್ನಿಗೆ ಹೇಗೆ ಅನ್ಸ್ಬೇಡ. ಅತ್ತೆ ಕಾಫಿ ಇಷ್ಟೊತ್ತಲ್ಲೇನೆ ಕಾಫಿ ನಿಂದು ನಾನು ನಿನ್ನ ಕೇಳಿದ್ನ ತಂದಿದ್ದೀರಾ ತಲೆನೇ ಸುಡ್ಬಿಟ್ಟು ಹೋಗು. ಹಾಸಿನಿ, ಇನ್ನು ಹೋಗಮ್ಮ. ನಿಮ್ಮತ್ತೆ ಏನೋ ತುಂಬ ಟೆನ್ಷನ್ ಇದ್ದಾಳೆ. ಯಾಕೆ ಅವಳ ಮೇಲೆ ಹಾಕಿ ಕೂಗಾಡ್ತೀಯ? ಈಗ ಎಲ್ರ ಮೇಲೂ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಅಂತೀನಿ? ಅಮ್ಮ ನಿಂತ್ಕೊಳ್ಳಿ. ಈಗ ನನಗೆ ಏನ್ ಮಾತಾಡಕ್ಕೂ ಇಷ್ಟ ಇಲ್ಲ. ರಿಷಿ, ಕಮ್ಮಿ ಸಿಕ್ಕಿಲ್ಲ. ಈ ಮನೇಲಿ ಕಮಲಿ ಬಿಟ್ಟು ಬೇರೆ ಏನು ಟಾಪಿಕ್ ಇಲ್ವಾ ರಮೇಶ್? ಅಮ್ಮ, ಕಮಲಿ ಅವ್ರು ಸಿಕ್ಕಿಲ್ಲ ಅನ್ನೋ ಟೆನ್ಷನಲ್ಲಿ ನಾನು ನಿಮ್ಮ ಬೇರೆ ಏನಾದ್ರೂ ವಿಷಯ ಇದ್ರೆ ಮಾತಾಡು ರಿಷಿ. ಅಮ್ಮ ಪ್ಲೀಸ್, ನಾನು ಹೇಳೋದನ್ನ ಒಂಚೂರು ಕೇಳಿ. ಕಮಲಿ ಅವರು ವಾಪಸ್ ಬಂದರು. ಇದಕ್ಕೆಲ್ಲ ಕಾರಣ ಅನಿಕಮ್ಮ. ಯಾವಾಗ್ಲೂ ಮನೆ ಬಿಟ್ಟು ಹೋಗೋದು, ಆಮೇಲೆ ವಾಪಸ್ ಬರೋದು. ಕಾರಣ ಏನು ಅಂತ ಕೇಳಿದ್ರೆ ಅನಿಕಾ ಅಂತ ಹೇಳ್ಬಿಡೋದು. ಇದೇ ರೂಢಿ ಆಗೋಗಿದೆ ಅವಳಿಗೆ. ಇದು 4 ಜನಕ್ಕೆ ಗೊತ್ತಾದ್ರೆ ಎಂತ ಅವಮಾನ ಗೊತ್ತಾ? ಅನ್ನಪೂರ್ಣಮ್ಮ ಅವ್ರಿಗೆ ಇದೇನು ಅನ್ನಿಸ್ತಾ ಇರ್ಬೋದು, ಆದ್ರೆ ನನಗ್ ಮರ್ಯಾದೆ ಇದೆ. ಇದನ್ನೆಲ್ಲ ಸಹಿಸ್ಕೊಳಕ್ ನನ್ನಿಂದ ಆಗಲ್ಲ. ಡೋಂಟ್ ವರಿ, ಚಿಲ್ ಕಾಮ್ ಡೌನ್. ಸ್ವಲ್ಪ ಟೈಮ್ ಬೇಕಷ್ಟೇ. ಅಕ್ಕ ಬೇಡಕ್ಕ, ಹೊಟ್ಟೆ ತುಂಬೋಯ್ತು ಸಾಕು. ಏಯ್ ಹಾಕಸ್ಕ. ಇನ್ನ ಬಡ್ಸ್ನೇ ಇಲ್ವಲ್ಲ? ಹಾಕಿ, ಸ್ವಲ್ಪ ಹಾಕಿ. ಮೊದಲು ದೊಡ್ಡವ್ರು ನೀವು ತಿನ್ನಿ, ನಿಮ್ಗೇನು ಆಗಿಲ್ಲ ಅಂದರೆ ಆಮೇಲೆ ಚಿಕ್ಕವ್ರು ನಾವು ತಿಂತೀವಿ. ಅಮೃತ ಅಮೃತ ಇದ್ದಂಗಿದೆ. ಅಮೃತ ತರ ಇದೆ, ತುಂಬಾ ಚೆನ್ನಾಗಿದೆ. ಅಕ್ಕ ಸಕ್ಕತ್ತಾಗಿ ಮಾಡಿದ್ಯಾ ಅಕ್ಕ. ತಂಗಿಯವ್ವ ಸೂಪರ್. ಅಕ್ಕ ಇನ್ನೊಂದು ಸ್ವಲ್ಪ ಗೊಜ್ಜಾಕು. ಯಾರು ಸಾಕು ಅಂದ್ರು? ನನ್ನ ಮಗನ್ ಯಾವ ಹೋಟ್ಲ್ ಊಟನೋ ಇದ್ರ ಮುಂದೆ ಇಲ್ಲ ಅಕ್ಕ. ಅಲ್ಲ ಕಣಂಬಿ, ಯಾವತ್ತು ನೀನು ಅಡ್ಗೆ ಮನೆ ಕಡೆ ಹೋದಳೆ ಅಲ್ಲ. ಇಷ್ಟೊಂದು ರುಚಿಯಾಗಿ ಮಾಡಿದ್ಯಲ್ಲ, ಎಲ್ಲಿ ಕಲ್ತೆ? ಎಲ್ಲ ನಿಮ್ಮ ಆಶೀರ್ವಾದ ಕಣಜ್ಜಿ. ನನ್ನ ಆಶೀರ್ವಾದನ. ತುಂಬಾ ಚೆನ್ನಾಗಿ ಮಾಡಿದ್ಯಾ. ನನ್ನ ಕಾಪಾಡ್ದವ್ರು ನೀವು. ನಿಮ್ಮನ್ನ ಸಂದಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಅಂಬಿ ನನ್ನ ಮನೆಯಾಗೆ ಆರಾಮಾಗಿ